ಚಿಕನ್ ಕಬಾಬ ಚಿಕನ್ ಬಿರಿಯಾನಿ ಹೇಳ್ಯಾರ. ಈ ಕೋಳಿನೇ ಚಂದದ. ಅಡ್ಡಿ ಇಲ್ಲ, ಇದು ಕೋಳಿದಾಗ ಎಲ್ಲ ಮಾಡ್ಬೋದು. ನಾಳೆಗಿದೆ ಕೋಳಿ ಮಾಡಿದ್ರೆ ಆಯ್ತು. ಏನವ ತಂಗಿ, ಆ, ಈ ಊರಿಗೇನು ಹೊಸಬ್ರೇನು ನೀವು? ಹ್ಞೂ ರೀ ಅಜ್ಜ, ಹ್ಞೂ ರೀ. ನಾವು ಹೊಸದಾಗಿ ಬಂದೀವಿ ನೋಡ್ರಿ ಇಲ್ಲಿಗೆ. ನಮ್ಮ ಮರದು ಅವರಿಗೆ ಟ್ರಾನ್ಸ್ಫರ್ ಆಗಿತ್ತು ರೀ, ಅದಕ್ಕೆ ಇಲ್ಲಿಗೆ ಬಂದೀವಿ ನೋಡ್ರಿ. ಏನ್ ಕೆಲ್ಸ ಮಾಡ್ತಾನವ ನಿನ್ ಯಜಮಾನ? ಒಂದು ಗಂಡನವರು ಇಲ್ಲಿ ಸರ್ಕಾರಿ ಶಾಲೆ ಅದಲ್ರಿ, ಅಲ್ಲಿ ಮೇಷ್ಟ್ರು ಅದಾರ್ರಿ, ಮೇಷ್ಟ್ರು. ಹೌದೇನವ? ನಾನು ದಿನಾಲು ಈ ಕಡಿಂದ ಹೋಗಿ ಬಂದು ಮಾಡ್ತೀನಿ. ಯಾರು ಇರ್ತಿದ್ದಿಲ್ಲ, ಖಾಲಿ ಬಿದ್ದಿರ್ತಿದ್ದು ಮನಿ. ನಾ ಒಳ್ಳೆ ಮತ್ತ ಯಾರು ಬಂದ್ರೇನೋ ಅಂತೇಳಿ ಅನ್ಕೊಂಡ. ಅವ್ರಿಗೂ ಹಿಂಗೆ ಕೊಟ್ಟಿರು. ಅವರು ಮೇಸ್ಟ್ರೇ ಇದ್ದಿರು. ಮೇಸ್ಟ್ರ್ ಇದ್ದಿದ್ದಕ್ಕೆ ಅವ್ರಿಗೂ ಇದು ಮನಿ ಕೊಟ್ಟಿರು. ಭಾಳ ದಿನ ಇದ್ದಿಲ್ಲವ ಅವರು. ಒಂದು ವರ್ಷನಾಗ ಮತ್ತೇನು ಬೇರೆ ಕಡೆಗೆ ಟ್ರಾನ್ಸ್ಫರ್ ತಕೊಂಡು ಹೋದ್ರು ನೋಡು. ಅವ್ರದ್ದಾದ್ಮೇಲೆ ಇವಾಗ ನೀವು ಬಂದಿರಿ. ಅಥವಾ ಹೆಂಗ ಅನಿಸ್ತು ನಮ್ಮೂರ? ನೀವೇನು ಪೇಟೆಗುಳದ್ ಇಲ್ಲಿ ಬಂದಿರಿ ಏನು ಮೊದಲು ಹಳ್ಳಿಗಿನ್ನವ್ರೇ ಇದ್ದೀರಿ? ಇಲ್ರಿ, ಇಲ್ಲ, ಮೊದಲು ನಾವೇನು ಪೇಟೆಗೆ ಇದ್ದಿದ್ದಿಲ್ರಿ. ನಾವು ಮೊದಲು ಹಳ್ಳಿದಾಗೆ ಇದ್ದಿದ್ದೇವ್ರಿ. ನಮಗೆ ಊರೇನು ಹಿಡಿಸ್ತು ಬಿಡ್ರಿ. ಆದ್ರೆ ಇಲ್ಲಿ ಯಾರು ಇನ್ನ ನನಗೆ ಪರಿಚಯ ಆಗಿಲ್ರಿ ಅಷ್ಟೊಂದು. ಇನ್ನ ಯಾರು ಸಹೇಲಿಗಳಾಗಿಲ್ರಿ ನನಗೆ. ಹಳ್ಳಿಗಿನ್ನವ್ರು ಅಂತಂದ್ರೆ ನಡೀತದ ತಗೋ. ಈಗ ಪ್ಯಾಟಿನಿಂದ ಬಂದವ್ರಿಗೆ ಏನಾಗ್ತದ, ಅವ್ರಿಗೆ ಭಾಳ ಕಷ್ಟ ಆಗ್ಬಿಡ್ತದ. ಇಲ್ಲಿ ಇರ್ಲಕ್ಕೆ ಅಡ್ಜಸ್ಟ್ ಆಗಲ್ಲ. ಮೊದಲಿನವರು ಅವರು ಪ್ಯಾಟಿನಿಂದ ಬಂದವ್ರು ಇದ್ದಿರು. ಹಾಗಾಗಿ ಅವರು ಜಲ್ದಿ ಟ್ರಾನ್ಸ್ಫರ್ ತಗೊಂಡ್ರು. ಅವರಿಗೆ ಅಡ್ಜಸ್ಟೇ ಆಗ್ಲಿಲ್ಲವಾ ಈ ಕಡೆ. ಅದಕ್ಕೆ ಅವ್ರು ಹೋಗ್ಬಿಟ್ರು. ನೀವು ಹಳ್ಳಿ ನಿಂತೆ ಬಂದಿರಿ ಅಂತಂದ್ರೆ ನಿಮಗೆ ಅಡ್ಜಸ್ಟ್ ಆಗ್ತದ ತಗೋ. ಚಂದದವ ನಮ್ಮೂರ ಮಂದಿ ಎಲ್ಲರೂ ಚಂದರ. ಚಂದ ಹಚ್ಕೊಂಡು ಹೋದ್ರ ಮನೆಯವ್ರಕಿನ್ನ ಹೆಚ್ಚಿಗೆ ಅಕ್ಕ ತಂಗಿಯರ್ ಗತ್ಲೆ ನಡ್ಕೋತಾರ. ಇಲ್ಲೇ ಆಜಿಕ ಬಾಜಿಕ ಜರ ಓಡಾಡಿ ಬಂದ್ರೆ ಜರ ಗೊತ್ತಾಗ್ತದ. ನಿಮ್ಮ ಮನೆಯಾಗಿದ್ರೆ ಗೊತ್ತಾಗಲ್ಲ. ಹಂಗೆ ಜರ ಓಡಾಡ್ಕೊತಿರ್ಬೇಕು, ಗೊತ್ತಾಗ್ತಾರ ನೋಡು. ಹ್ಞೂ ರೀ ಅಜ್ಜ, ಹ್ಞೂ ರೀ. ನಾನು ಜರ ಹೋಗ್ತೀನಿ ರೀ, ಹೋಗ್ತಾ ಬರ್ತಾ ಇರ್ತೀನಿ ರೀ. ಪರಿಚಯ ಮಾಡ್ಕೋತೀನಿ ತಗೋರಿ. ಬರ್ರಿ ಅಜ್ಜ, ಕೂಡ್ ಬರ್ರಿ. ಒಂದಿಟ್ಟು ಚಾದು ಮಾಡ್ಕೊಂಡು ಬರ್ತೀನಂತ, ಕೂಡ್ ಬರ್ರಿ. ಬ್ಯಾಡ ತಗೋವ ತಂಗಿ, ಬ್ಯಾಡ. ಚಾದೇನು ಬ್ಯಾಡ. ನಾ ಚಾದೆಲ್ಲ ಕುಡ್ದೆ ಹೊಂಟೀನಿ. ನಾನು ಹಂಗೆ ಓಡಾಡ್ತಿರ್ತೀನಿ ಈ ಕಡೆ ದಿನ. ಯಾರು ಕಾಣ್ತಿದ್ದಿಲ್ಲವ. ಅದಕ್ಕೆ ಇವತ್ತೇ ನೀ ಇಲ್ಲಿ ನಿಂತಿದ್ದಲ್ಲ, ಹಂಗಾಗಿ ಮಾತಾಡಿಸ್ದರಾಯ್ತು. ಯಾರೋ ಹೊಸಬ್ರು ಬಂದಾರ ನಮ್ಮ ಊರಿಗೆ ಅಂತೇಳಿ ಮಾತಾಡ್ಲಾಕತ್ತೀನಿ. ಇದು ಇವೇನು ಕೋಳಿಯದೇನೋ ಮಾರ್ತೀರೇನು ಏನೋ ನೀವೇ ಸಾಕ್ತೀರಿ? ಇಲ್ರಿ ಅಜ್ಜ, ಮಾರಕ್ಕೇನು ಕೊಡಲ್ರಿ. ನಾವು ಮನೆ ಸಲಿಂದೆ ಇದು ಸಾಕೊಂಡಿವ್ರಿ. ನಮಗೆ ಬೇಕಾತವ್ರಿ ಮನೆಗೆ. ನಾವು ಹೊರಗಿಂದು ಹೆಚ್ಚಿಗೆ ತರಂಗಿಲ್ರಿ. ಅದಕ್ಕೆ ಮನೆಗೆ ಹಿಂಗೆ ಇದು ಸಾಕಿಕೆಸಿ ಮನೆಗೆ ಬೆಳೆಸ್ಕೊತೇವ್ರಿ. ನಮಗೆ ಬೇಕಾತವ್ರಿ. ನಾವೇ ಹೆಚ್ಚಿಗೆ ಚಿಕನ್ ಅದು ಹೆಚ್ಚಿಗೆ ತಿನ್ನೋದಲ್ಲ, ಹಾಗಾಗಿ ನಮಗೆ ಬೇಕಾತವ್ರಿ. ಮಾರಕ್ಕೇನು ಕೊಡಂಗಿಲ್ರಿ. ಹೌದೇನವ? ಅದೇ ಅಂದ ನಾನು ಮಾರಕ್ಕೆ ಕೊಟ್ಟರ ಒಂದು ತಗೊಂಡ್ರಾಯ್ತು ಅನ್ಕೊಂಡಿದ್ದ. ಇದು ಹೊರಗಿನ ತಗೊಂಡು ಬಂದಿದ್ದು ನನಗ ಅಷ್ಟಿದು ಆಗಲ್ಲವ ತಿನ್ನಕ. ಅದು ಇವು ಮನ್ಯಾಗ ಸಾಕಿಕೊಂಡಿವು ಇರ್ತಾವಲ್ಲ, ಚಂದಾಗಿ ನೋಡ್ಕೊಂಡಿರ್ತಿರವ್ಕ. ಆಯ್ತು, ಇದು ಮನೆಗಿಂದು ತಗೊಂಡು ಬಂದು ತಿನ್ನೋದೇ ಬೇರೆ ಆತದ ನೋಡು ತಂಗಿ. ಅದಕ್ಕೆ ಮಾರಕ್ಕೆ ಕೊಟ್ರ ಹಂಗ ತಗೊಂಡ್ರಾಯ್ತು ಅಂತೇಳಿ ಅನ್ಕೊಂಡಿದ್ದ. ಇರ್ಲಿ ತಗೋ, ಮತ್ತೆ ಮನೆಗೆ ನಿಮ್ಗೆ ಬೇಕಾತವಂದ್ರ ಇರ್ಲಿ ತಗೋವ, ಇರ್ಲಿ. ಒಂದು ಟೈಮಿಗೆ ನನ್ನ ಹೆಂಡತಿ ಅದು ಕೋಳಿ ಕುರಿ ಮನ್ಯಾಗೆ ಸಾಕ್ತಿವ್ ನೋಡು. ಎಷ್ಟಾಕೊಂಡಿದ್ದೀವಿ ಗೊತ್ತೇನೋ. ನಮ್ಮ ಕೋಳಿ ಕುರಿ ಒಳ್ಳೆ 20 ಕುರಿ ಕೋಳಿ ಇದ್ದೀವಿ. ನಾವು ಒಟ್ಟು ಹೊರಗಿನ ಕೊಂಡು ತರ್ತಿದ್ದಿಲ್ಲ. ನಾವು ಮನೆಗೆ ಯಾವಾಗ ಬೇಕು ಅವಾಗ ಮಾಡ್ಕೊಂಡು ತಿಂತಿದ್ದೆವು. ಅವಾಗಿಂದು ಕಸು ಬ್ಯಾರೆವ. ಈಗಿಂದ ಏನು ನೋಡು, ಈಗಿಂದ ಎಲ್ಲ ಹೈಬ್ರಿಡ್ ಆಗತಿ. ಏನು ಇಲ್ಲ, ಅದ್ರಾಗ ಶಕ್ತಿನೇ ಉಳ್ಕೊಂಡಿಲ್ಲ. ಈಗಿಂದ ಎಲ್ಲಿ ನಮ್ಗೆ ಹಂಗಾಗಿಂದು ಹೊರಗಿನ ತಿನ್ಲಕ್ಕಾಗಲ್ಲ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲ ತಿಂತಾವ, ಹೊರಗಿನ ತಂದು ತಂದು ತಿಂತಾವ. ನಮಗೂ ಸೇರಿಕೆ ಬರಲ್ಲ. ಯಾಕಂದ್ರೆ ನಾವು ಮನೆಯಿಂದೇ ಬೆಳೆದು ಮಾಡಿ ತಿಂದೋರಲ್ಲ. ಹಂಗಾಗಿ ನಮ್ಗೆ ಹೊರಗಿಂದ ಸೇರಿಕೆ ಬರಲ್ಲವ. ಸೇರಿಕೆ ಬರಲ್ಲ ಹೊರಗಿಂದು.
ಏನಜ್ಜ 20 ಕುರಿ ಕೋಳಿ ಸಾಕ್ತೀರಾ ಅಜ್ಜಿ? ಯಪ್ಪ, ನಮಗೆ ಈಗ ಒಂದು 10 ಕೋಳಿ ನೋಡ್ಕೊಳ್ಳೋದಾಗಲ್ದು. ನನಗೆ ಸಾಕಾಗ್ತದ. ಯಾಕರ ಇದು ಕೋಳಿದು ಹಿಂಗೆ ಸಾಕೊಂಡು ಕುಂತೀನಿ ಅನ್ನಂಗೆ ಆಗ್ಬಿಡ್ತದ ಅಜ್ಜ. ನಮಗಾಗಲ್ಲ ಇದು ಎಲ್ಲ ಮಾಡೋಕ್ಕೆ ಆಗಲ್ಲ ನಮಗೆ. ಅಜ್ಜಿ ಸ್ಟ್ರಾಂಗ್ ಬಿಡು ಅಜ್ಜ, ಸ್ಟ್ರಾಂಗ್ ಅಜ್ಜಿ. ಗೌರಕ್ಕನ ಮನೆಗೆ ಕಾಲಿಡಲಿನ ಮೇಲೆ ನಾನು ಅವಾಗ ತಿನ್ನ ಕೂಳ ಹಂಗಿತ್ತು ತಂಗಿ. ಈಗ ಎಲ್ಲಿ ನೋಡು ಎಲ್ಲದರ ಕೆಮಿಕಲ್ ಮಿಕ್ಸ್ ಆಗಿಬಿಟ್ಟದ. ಹಾಗಾಗಿ 30 ಆಗತ್ರಾಗೇನೆ ಅದು ಬ್ಯಾನಿ ಇದು ಬ್ಯಾನಿ ಚಾಲು ಆಗ್ಬಿಡ್ತಾವ. ಈಗಿನವರು ಪಾಪ ಅವಕ್ಕೆ ಏನು ಸಿಗವಲ್ದು ನೋಡು. ಏನಜ್ಜ ಇಲ್ಲಿ ನಿಂತಿದಿ? ಸಬಿನಾಗ ಪರಿಚಯ ಮಾಡ್ಕೊಳಕತ್ತಿದ್ದೇನು? ಜಲ್ಸ ಏನು? ಹ್ಞೂ ನೋಡು ತಂಗಿ, ಈಕಿ ತಂಗಿ ಇಲ್ಲಿ ನಿಂತಿಳ. ಅದಕ್ಕೆ ಈ ಮನೆ ಖಾಲಿ ಇದ್ದಿತ್ತಲ್ಲ ಎಷ್ಟು ದಿನ, ಅದಕ್ಕೆ ಯಾರು ಬಂದಾರ ನೋಡಮ್ಮಿ ಮಾತಾಡೋರಾಯ್ತು ಅಂಥೇಳಿ ಮತ್ತು ನೆರಿ ಹೊರಿ ಅಂತಳಕ ಮತ್ತು ಗೊತ್ತು ಮಾಡ್ಕೋಬೇಕಲ್ಲವ. ಅದಕ್ಕೆ ಮಾತಾಡ್ಕೊತ ನಿಂತಿದ್ ನೋಡು. ನೀ ಏನೋ ಈ ಕಡೆಯಿಂದ ಹೊಂಟಿದಲ್ಲ, ಅಲ್ಲಿ ನಿನ್ನ ಗೆಳತಿ ಮನೆಗೆ ಹೋಗಿದ್ದೇನೋ, ಗೌರಕ್ಕನ ಮನೆಗೆ ಹೋಗಿರ್ಬೇಕು ನೀ. ಮತ್ತೆಲ್ಲಿಗೆ ಹೋತಿ? ಹೋದ್ರ ಅಲ್ಲಿಗೆ ಹೋತಿ, ಇಲ್ಲ ಈ ಕಡೆ ನಮ್ಮ ಮನೆಗೆ ಬರ್ತಿ. ಮತ್ತೆಲ್ಲಿಗೆ ಹೋತಿ? ಹ್ಞೂ ನೋಡಜ್ಜ, ಅಲ್ಲಿಂದ ಹೊಂಟೀನಿ. ಅಕ್ಕಿಗೆ ಬಕ್ಕೊಳೆ ಬಂದದ್ದು ಸೊಕ್ಕ. ಏನು ಮಾಡ್ತಿ ಇನ್ಮೇಲೆ ಆ ಮನೆಗೆ ಕಾಲಿಡಲ್ಲಪ್ಪ ನಾನಂತರು. ಅದು ಹೆಣ್ಮಗಳನ್ನ ಜಮ ಏನಕ್ಕಿ? ನನಗೆ ಗೊತ್ತಿದ್ದಿದ್ದಿಲ್ಲ ಬಿಡು ಆಕಿ ಹಿಂಗೆ ಮಾಡ್ತಾಳ ಅಂಥೇಳಿ, ಇಷ್ಟು ಕೆಟ್ಟದಾಳ ಅಂಥೇಳಿ ನನಗೆ ಗೊತ್ತಿದ್ದಿದ್ದಿಲ್ಲ ಬಿಡಪ್ಪ. ಗೊತ್ತಿತ್ತು ಬಿಡು, ಮೊದಲು ಗೊತ್ತಿತ್ತು. ಅದ್ರ ಹೋಗ್ಲಿ ಗೆಳತಿ ಹೇಳ ಅಂಥೇಳಿ ನಾನು ಸುಮ್ಮನೆ ಇರ್ತಿದ್ದ. ಅದ್ರ ಅನಾಯಾಸಾಗಿ ಪಾಪ ಸೊಸಿಗೆ ನಿಟ್ರು ಸೇರಲ್ಲ ಹೋಗ್ಯಾಳ ನೋಡಕ್ಕಿ. ಕಣ್ಣೀರರ ಹಿಂಗೆ ಹಾಕಿಸ್ಲಕತ್ತಾಳ, ನೋಡೋಕ್ಕಾಗಲ್ಲಪ್ಪ ಯಪ್ಪ ನನಗಂತರು. ಅಜ್ಜ, ಜಲ್ಜಕ್ಕರೆ ಬರ್ರಿ ಕುಂತು ಮಾತಾಡಮಂತ. ಈ ಕಡೆ ಬರ್ರಿ. ಎಷ್ಟೊತ್ತು ನಿಂದಿರ್ತೀರಿ ಇಬ್ಬರು? ಈ ಅಜ್ಜಾಗ್ನು ಎಷ್ಟೊತ್ತೈತೆ ಕರ್ಲಕತ್ತೀನಿ, ಅಜ್ಜನೂ ಬರ್ಲಿಕ್ಕೆ ತಯಾರಿಲ್ಲ. ನೀವು ಬರ್ರಿ ಜಲ್ಜಕ್ಕರೆ, ಬರ್ರಿ ಈ ಕಡೆ ಬರ್ರಿ, ಕೂಡ್ ಬರ್ರಿ. ಆಡ್ಬಿಡವ, ನನಗ ಚೇರದು. ಈಗ ನಾನು ಕುಂತ್ ಸಾಕಾಗಿ ಈ ಕಡೆ ಓಡಾಡ್ಕೋತ ಬಂದೀನಿ. ಹಂಗೆ ನಿಂತು ಒಂಚೂರು ಮಾತಾಡ್ಕೋತ ಆಯ್ತು. ಇನ್ನೇನು ನಾ ಹೋಗ್ತೀನಿ. ಬ್ಯಾಡ, ಚೇರದು ಏನು ಬ್ಯಾಡ ತಂಗಿ, ಬ್ಯಾಡ. ಹೌದವ ಸಬಿನಾ, ನಾನು ಕುಂತು ಸಾಕಾಗಿ ಈ ಕಡೆ ಬಂದ್ಬಿಟ್ಟ. ನನಗೆ ಕೂಡೋದದ ಆಗಲ್ಲ, ಅಜ್ಜನೂ ಹೋಗ್ತೀನಿ ಅನ್ಲಕತ್ತಾನ. ಸುಮ್ಮ ಹಂಗೆ ನಿಂತು ಮಾತಾಡ್ಕೊತ ಬಾ. ನೀನು ಈ ಕಡೆ ಬಾ, ನಿನಗೆ ಗೊತ್ತಿಲ್ಲಲ್ಲ, ಬಾ ಈ ಕಡೆ ಕೇಳಟ್ಟೆ ಬಾ. ನಿನಗೂ ಗೊತ್ತಾಗ್ತದ ನಮ್ಮ ಊರನ್ ಮಂದಿ ಒಬ್ಬೊಬ್ರು ಹೆಂಗದಾರ ಅನ್ನೋದು ಗೊತ್ತಾಗ್ತದ ಬಾ. ಸಸಿ ಗೌರಕ್ಕೊಂದು ಬಾಯಿ ಸತ್ತಿದ ಪಾಪ. ಮಾತ ಅಷ್ಟು ಮಾತಾಡ್ಲಕ್ಕಿ ಇದು ವಿಚಾರ ಮಾಡಿ ಮಾತಾಡ್ತಾಳ. ಅಂತಕಿಗೆ ಇಷ್ಟು ಜೀವ ತಿಲ್ಲಕತ್ತಾಳಲ್ಲ, ಏನ್ ಹೇಳ್ಬೇಕೀಗ ಗೌರಕ್ಕ? ಅದು ಕಣ್ಣೀರ್ ಹಾಕೋತ್ ನಿಂತಿತ್ತು ಹುಡುಗಿ. ಯಾ ಪರಿ ಬೈತಾಳಂತಂದ್ರ ಮನುಷ್ಯ ಏನಾರ ಮಾಡ್ಕೊಂಡು ಸತ್ತು ಹೋಗ್ಬೇಕು ನೋಡಿ. ಬ್ಯಾಡಿ ಬದಕ್ ಅನಿಸ್ಬೇಕು, ಹಂಗೆ ಬೈತಾಳ ಅಜ್ಜ ಗೌರಕ್ಕ. ನನಗೆ ಹೆಂಗಾರ ಅನಿಸ್ತು, ಜೀವ ಒಂದೆರಡು ಕೊಟ್ಟು ಬಿಡ್ಲೇನಂತ ಸಿಟ್ಟು ಬಂದಿತ್ತು ನೋಡಿ ನನಗೆ ಆಕಿ ಗೌರಕ್ಕನ ಮ್ಯಾಲ. ಸೊಸಿಗೆ ಯಾರ ಈ ಪರಿ ಮಾತಾಡ್ತಾರ ಪಾಪ. ಈಗ ಅದು ಗಂಡು ಕಳ್ಕೊಂಡು ಚಿಂತೆಗದ, ಮತ್ತೆ ಈಕಿಂದ ಬೇರೆ ಚಾಲು ಮಾಡ್ಯಾಳ. ಏನು ಮಾಡ್ತಿ ಇಂಥವ್ಕ? ಅದು ಹುಡುಗಿ ಹೊಟ್ಟಿಲ್ಲದ ಅನ್ನೋ ಸುದ್ದಿ ಕೇಳಿದೆವು. ಇಂಥ ಟೈಮಿಗೆ ಈಕಿ ಗೌರಕ್ಕ ಹಿಂಗ್ ಮಾಡ್ತಾರ? ಯಾರ ಇದ್ದಿದ್ದೊಂದು ಮಗನಿಗೆ ಕಳ್ಕೊಂಡು ಕುಂತಾಳ. ಈಗ ಮನೆಗೆ ಏನೋ ದೇವ್ರು ಕಂಡುಬಿಟ್ಟ, ನಾವು ವಾರಸ್ದಾರ ಹೊಂಟದ. ಅದ್ರದ್ದು ಮುಖ ನೋಡ್ಕೊಂಡು ದಿನ ಗಳದು ಬಿಟ್ಟು, ಸೊಸಿಗೆ ಮಗಳಗತ್ಲೆ ನೋಡ್ಕೊಳ್ಳೋದು ಬಿಟ್ಟು ಯಾರ ಹಿಂಗೆ ನಡ್ಸ್ಕೋತಾರ? ಇದು ಪದ್ಧತಲ್ಲ ಬಿಡು. ಈ ಗೌರಕ್ಕಂದು ಪದ್ಧತಲ್ಲ. ಈಕಿ ಭಾಳ ಹಿಂಗೆ ಮಾಡ್ಲಕತ್ರ. ನಾ ಅಂತಿನ ತಂಗಿ, ಸುಮ್ಮ ಪಂಚರಿ ಕೂಡಿಸಿ ಇದಕ್ಕೆ ಏನಾರ ಒಂದು ಮಾಡ್ಬೇಕ ಬಂದೋಬಸ್ತ್ ಅಂತೀನಿ ನಾನಂತ್ರು. ಖರೆ ಅಜ್ಜ, ಏನು ಮಾಡ್ತಿ? ಆ ಹುಡುಗಿ ಮನೆಗೆ ತವ್ರ ಮನೆಗೆ ಹೇಳ್ಬೇಕಂತಂದ್ರೆ ಹೇಳ್ತಾಳೋ ಬಿಡ್ತಾಳೋ ಗೊತ್ತಿಲ್ಲ. ಆದರೂ ಆಕಿಂದ ಏನೋ ಫೋನ್ ಕೆಟ್ಟದಂತ, ಅದು ಚಾರ್ಜರ್ ಇಲ್ಲ, ಅದಕ್ಕೆ ಬಂದು ಬಿದ್ದದ ಫೋನ. ಅದು ಹುಡುಗಿ ಮನ್ಯಾಗ ಅವ ಅಪ್ಪಗೂ ಮಾತಾಡ್ಲಾರ್ದು ಎಷ್ಟು ದಿನ ಆಯ್ತೋ ಏನೋ ಯಾರಿಗೆ ಗೊತ್ತು. ಆಕಿ ಯಾರಿಗಂತ ಹೇಳಬೇಕು? ಫೋನರ ಚಾಲೆ ಇದ್ದಾರ ಒಂದು ಮಾತಾರ ಹೇಳ್ತಾಳನು, ಅದೂ ಇಲ್ಲ. ಏನು ಮಾಡ್ಬೇಕೇನೋ? ಅದಕ್ಕೆ ನಾ ಏನಲ್ಲತ್ತೀನಿ ಅಜ್ಜ, ಸುಮ್ಮನೆ ನಾನೇ ಅವ್ರದ್ದು ತವ್ರ ಮನೆದು ನಂಬರ್ ಅದ ನನ್ನ ಬಲ್ಲಿ. ನನಗಿವತ್ತು ನೋಡಿನಲ್ಲ, ನನ್ನ ತಲೆ ಭಾಳ ಕೆಟ್ಟ ಖರಾಬ್ ಆಗಿಬಿಟ್ಟದ ಗೌರಕ್ಕನ ಮಾತು ಕೇಳಿ. ನಾನೇನಿಲ್ಲ, ಈಗ ಅದೇ ಕೆಲಸ ಮಾಡ್ತೀನಿ. ಈಗ ಮನೆಗೆ ಹೋಗಿ ಪೈಲೇ ನಾನು ಆಕಿ ಸೊಸಿದು ಪೂಜಾಂದು ತವ್ರ ಮನೆಗೆ ಫೋನ್ ಹಚ್ಚಿ ಹೋಗಿ ಸುದ್ದಿ ಮುಟ್ಟಿಸ್ತೀನಿ. ನಾಳೆಗೆ ಈಕಿ ಜೀವ ತೊಲಕ್ಕೂ ಹಿಂದಕ್ಕಾಗಲ್ಲ. ಈಕಿ ಆ ಹುಡುಗಿಗೆ ಜೀವ ಹೊಡೆದಿಲ್ಲ ಅಂತಾಳೆ ಈಕಿ ಗೌರಕ್ಕ. ಭಾರಿ ಇದು ಹಳ ಅಂಥದ್ರಾಗ ಅದು ಅದನ್ನ ಒಂದು ಒಕ್ಕರ್ಸದಲ್ಲ, ಅದು ಇಲ್ಲೇ ಅದ. ಒಳ್ಳೆ ಈಗ 4 ತಿಂಗಳಾಯ್ತು ಇಲ್ಲೇ ಅದ. ಒಟ್ಟು ಹೋಗ ಹೆಸರು ತೆಗೆಲ್ ಹೋಗ್ಯಾಳ. ಆಕಿನ ಮಾತು ತಲೆ ಕಟ್ಕೊಂಡು ಈಕಿ ಇಟ್ಟು ಕುಣಿಲಕತ್ತಾಳ ನೋಡು. ಒಟ್ಟು ಆ ಹುಡುಗಿಗೆ ನೆಮ್ಮದಿ ಇಲ್ಲ ನೋಡು. ಅತ್ತಿದು ನಾದ್ನಿ ಕಾಟ ಚಾಲು ಆಗಿಬಿಟ್ಟದ ಆ ಮನ್ಯಾಗ.
ಅದಕ್ಕೆ ಮತ್ತು ನಾಳೆಗೆ ಏನಾರ ಮಾಡಿಬಿಟ್ರೆ ಏನು ಮಾಡ್ತಿ? ಅದು ನಾದಿನಿ ಎಲ್ಲಿ ಆಸ್ತಿ ಸಲಿಂದು ಬರ ಕೂಸಿಗೆ ಏನಾರ ಮಾಡಿಬಿಟ್ಟಳು ಅಂತಂದ್ರೆ ಹೊಟ್ಟೆಗೆ ಸಾಯಿಲ್ಲಂತ ಏನಾರ ಹಾಕಿಬಿಟ್ರೆ ಏನು ಮಾಡ್ತಿ ಪಾಪ? ಹಾಕನಕ ಈಗ ಅದು ಗಂಡ ಕಳ್ಕೊಂಡು ಕುಂತದ ಹುಡುಗಿ, ಮತ್ತು ನಾಳೆಗೆ ಇದ್ದಿದ್ದೊಂದು ಖುಷಿನೂ ಕಳ್ಕೊಂಡು ಕೂಡಂಗದ. ಅದಕ್ಕಪ್ಪ ನಾನು ಪಾಪ ಈಗ ಮನೆಗೆ ಹೋಗಿ ಫೋನ್ ಹಚ್ತೀನಿ, ಆ ರವುಗ ಸುದ್ದಿ ಮುಟ್ಟಿಸ್ತೀನಿ. ಅಪ್ಪ ಅವ್ವ ಬಂದು ಕರ್ಕೊಂಡು ಹೋಗ್ತಾರೆ. ಅಷ್ಟು ಮಾಡ್ತಂಗಿ, ಪುಣ್ಯ ಕಟ್ಕೋ. ನೀನು ಪುಣ್ಯ ಬರ್ತದ ನೋಡು. ಪಾಪ ಒಂದು ಹುಡುಗಿ ಜೀವನ ಉಳಿಸ್ದಂಗೆ ಆಯ್ತದ. ಆಕಿ ಚಂದಿಲ್ಲ, ಬರೋಬ್ಬರಿಲ್ಲ ಆಕಿ ಹೆಣ್ಮಗಳು ಗೌರಕ್ಕ. ಆಯ್ತದು ಮಗಳು ಒಂದು ಹಂಗೆ ಅದ ಅಂತೆಲ್ಲ ಗತ್ತಿದಿ. ಆಕಿಗೆ ನಾ ನೋಡಿಲ್ ಬಿಡು. ಮತ್ತು ಖರೇನು ಮತ್ತು ಇಟ್ಟು ಆಸ್ತಿ ಓದ್ತದ ಕೈ ತಪ್ಪಂಥೇಳಿ ಮಾಡೋರ್ನು ಮಾಡ್ತಾರೆ. ಹಿಂದಕ್ಕೆ ಹೇಳೋಕೆ ಬರಲ್ಲ ಇಂಥವ್ರದ್ದು. ಎಲ್ಲ ಆಸ್ತಿ ನನಗೆ ಆಯ್ತದ ಅಂಥೇಳಿ ಮಾಡ್ತಾವ. ಅಕ್ಕಿ ಮಾಡಿಲ್ಲ ಅಂದ್ರೂ ಆ ನಾದಿನಿ ಗಂಡರ ಮಾಡ್ತಾನ. ಅದಕ್ಕೆ ಸುದ್ದಿ ಮುಟ್ಟಿಸ್ದಂಗೆ ನೀನು ಅಷ್ಟು ಕೆಲಸ ಮಾಡು. ಪಾಪ ಆ ಹುಡುಗಿ ಜೀವನ ಉಳಿಸ್ದಂಗೆ ಆಯ್ತದ ನೋಡು. ಅವ್ರ ತವ್ರ ಮನೆಯವ್ರು ಬಂದು ನಿಂತು ಕರ್ಕೊಂಡು ಹೋದರು ಅಂತಂದ್ರೆ ಅವಾಗ ತಿಳಿತದ ಇವ್ರಿಗೆ. ಹಂಗೆ ಮಾಡ್ತಂಗಿ, ಹಂಗೆ ಮಾಡು. ಈ ಟೈಮ್ ಕಾಯ್ಬೇಡ, ಏನಿಲ್ಲ. ಹೋಗು ಪೈಲೆ ಇಟ್ಟೆಲ್ಲ ಆಗ್ಯದಂತಿ ಫೋನ್ ಹಚ್ಚಿ ಸುದ್ದಿ ಮುಟ್ಟಿಸು. ಹ್ಞೂ ಅಜ್ಜ, ಈಗ ಅದಕ್ಕೆ ನಡೆದಿದ್ದ ನಾನು. ಮತ್ತು ಹಂಗೆ ಈಗ ನೀವು ನಿಂತಿದ್ರಲ್ಲ, ಅದಕ್ಕೆ ಮಾತಾಡ್ಕೊತ ನಿಂತ ಹೋತೀನಪ್ಪ. ನಾನು ಎಷ್ಟೊತ್ತಾಯ್ತು ಅಲ್ಲಿಂದ ಬರತ್ತನ ಸಾಕಾಯ್ತು ನನಗೆ. ಹೋಗ್ತೀನಿ, ಹೋಗಿ ಪೈಲೆ ಅದೇ ಕೆಲಸ ಮಾಡ್ತೀನಿ ನೋಡಿ ನಾನಂತರು. ಅಷ್ಟು ಮಾಡ್ತಂಗಿ. ನಾನು ಹೋತೀನವ. ನಾನು ಬಂದು ಎಟ್ಟತ್ತಾಯ್ತು ಆ ಕಡೆ ಇದಕ್ಕೆ ಹೋಗ್ಲಕತ್ತಿದ್ದ, ಅಲ್ಲಿ ಕೆಳಗಿನ ಹೊಟ್ಟಿಗೆ ಹೋಗ್ಲಕತ್ತಿದ್ದ. ಹಂಗೆ ಈ ತಂಗಿ ಯಾರೋ ಹೊಸಬ ಕಳಲ್ಲ ನೋಡಮ್ಮಿ, ಯಾರೋ ಬಂದಾರ ನಮ್ಮ ಊರಿಗೆ ಅಂತೇಳಿ ಮಾತಾಡ್ಕೊತ ನಿಂತಿದ್ದ. ಹೋತೀನಿ ನಾನು. ಈಗ ಭಾಳ ಹೊತ್ತಾಯ್ತು ಬಂದು. ನಾನು ಹೋತೀನಿ. ಅಜ್ಜ, ಈ ಸರಿ ಬಂದು ಹಾಗೆ ಹೋಗ್ಲತ್ತೀರಿ. ಇನ್ನೊಮ್ಮೆ ಬಂದ್ರತ್ತಂದ್ರೆ ಚಾ ಕುಡ್ದೆ ಹೋಗ್ಬೇಕು ನೋಡ್ರಿ ನೀವು. ಹ್ಞೂನವ, ಆಯ್ತು ತಗೋ. ಚಾ ಕುಡ್ದೆ ಹೋಗ್ತೀನತ್ತಿ. ಇನ್ನೊಮ್ಮೆ ಬರ್ಲಕ್ಕೇನು ದಿನ ಈ ಕಡೆಯಿಂದ ಓಡಾಡ್ತಿರ್ತೀನಿ. ಬರ್ತೀನಿ ತಗೋ, ನೀ ಏನಿದು ಅನ್ಕೋಬೇಡ. ಆಯ್ತು ತಗೋವಾ, ಬರ್ತೀನಿ. ಭಾಳ ಹೊತ್ತೈತು ನಿಂತು ನಾನು. ಹ್ಞೂ ಅಜ್ಜ, ಆಯ್ತು. ಬರ್ತೀನವ ಜಲ್ಜಾ. ಏನೋ ಒಂದು ಒಳ್ಳೇದು ಮಾಡ್ಲಕ್ಕೆ ಹೋಗ್ಲಕತ್ತಿದಿ, ಒಳ್ಳೇದಾಗ್ಲವ ನಿನಗ. ಇನ್ನು ನಾ ಬರ್ತೀನಿ ತಂಗಿ. ಹ್ಞೂ ಅಜ್ಜ, ಆಯ್ತು, ಹೋಗ್ಬರ್ರಿ. ಗೌರಕ್ಕವರು ಅಷ್ಟೊಂದು ಕೆಟ್ಟವ್ರು ಅದಾರೇನ್ರಿ ಜಲ್ಜಕರೇ? ಯವ್ವ ಕೇಳತ್ತೇನು? ಆಕಿ ಸಸಿ ಮೊದಲ ಮನೆಗೆ ನಡ್ಲ್ಯಾಕ ಬಂದಾಗಿನ ಹಿಡಿದು ಸಸಿಗಾರದು ಮುಕ್ಕತಾಳ. ಈಗೇನೋ ನಡ್ಬರ್ಕ ಮಗ ತೀರ್ಕೊಂಡು ಬಳಕ ಜರ ಕಡಿಮೆ ಮಾಡಿಳು. ಈಗ ಮತ್ತೆ ಮಗಳು ಬಂದಾಳಲ್ಲ, ಮಗಳು ಮಾತು ಕೇಳಿ ಕುಣಿಲಕತ್ತಾಳ. ಸಸಿಗೆ ಇಟ್ಟ ಜೀವ ತಿಂತಾಳಂತ ಕೇಳ್ತೇನು ನೀನು? ಅಯ್ಯವ್ವ, ಈಗ ಹೆಚ್ಚಕಮ್ಮ ಆದ್ರೆ ಈಗ ನಾ ಈ ಕಡೆ ಬಂದಾಳಕ ಸೊಸಿಗೆ ಹೊಡೆದಿರ್ಬೇಕು ಬೇಕಿ. ನನಗನ್ಸಿದ ಮಟ್ಟಿಗೆ ಅಷ್ಟು ಸಿಟ್ಟು ಬಂದಿತ್ತಕಿ, ಗೊತ್ತೇನು? ಏ ಅಲ್ಲ, ಎಂತೆಂಥ ಜನ ಇರ್ತಾರೆ ಯಪ್ಪ. ನಮ್ಮತ್ತಿನೂ ಇದ್ದಿರು, ಆದ್ರೆ ನಮ್ಮತ್ತಿ ಯಾವತ್ತೂ ಹಿಂಗೆ ನಡ್ಕೊಂಡಿಲ್ಲ. ಮಗಳ ಥರ ನೋಡ್ಕೋತೀಳು ನನಗೆ, ನಮ್ಮ ನಾದನಿಗೆ. ಭಾಳ ಚಂದ ಇದ್ದಳು ನಮ್ಮತ್ತಿ. ಇವಳೇನು ಗೌರಕ್ಕ ಹಿಂಗದಳ? ನಾನು ಬಹಳ ಒಳ್ಳೆ ಮನುಷ್ಯಳು ಅಂದ್ಕೊಂಡಿದ್ದೆ. ಅವತ್ತ ಬಂದಿದ್ದಲ್ಲ ಮನೆಗೆ, ಭಾಳ ಒಳ್ಳೆ ಹೆಣ್ಮಗಳು ಅಂದ್ಕೊಂಡಿದ್ದೆ ನಾನು. ಹಿಂಗಂತ ಗೊತ್ತಿರಲಿಲ್ಲ. ಹಂಗೆ ಅದಳಕಿ, ಮಂದಿ ಕಣ್ಣಿಗೆ ಚಂದ ಮಾತಾಡ್ತಾಳ. ಸೊಸಿಗೆ ಕಂಡ್ರೆ ಸೇರಲ್ಲಕ್ಕಿ, ನೆಟ್ಟರಳೆ ಸೇರಲ್ಲಕ್ಕ. ಸೊಸಿಗಂದ್ರೆ ಅಷ್ಟಿದು ಮಾಡ್ತಾವ ನೋಡಕ್ಕಿ. ಅಲ್ಲಿ ಮಸೀತಾಳ ಒಂದು ಅಳತಿ. ಆಕಿ ಸೊಸಿ ಗಡಗಡ ಮಾತಾಡಲ್ಲ, ಒಂದು ಜಗಳಕ್ಕೆ ಹೋಗಲ್ಲ, ಏನಿಲ್ಲ. ಬಾಯಿ ಸತ್ತಿದದ. ಈಕಿ ನಡೆಸ್ತಾಳ ನಾಟಕ. ಆಕಿನ ತಲೆ ಮೇಲೆ ಕುಂತು ಸವಾರಿ ಮಾಡ್ತಾಳ. ತಪ್ಪೆಲ್ಲ ಈಕಿಂದೇ ಇರ್ತದ. ಪಾಪ ಎಲ್ಲ ಸೊಸಿ ಮೇಲೆ ಹಾಕ್ತಾರ, ಆಕಿ ನಾದಿನಿ ಸೇರಿ. ಗೊತ್ತೇನು? ಏ ಪಾಪ, ಅವರು ಸೊಸಿ ಎಷ್ಟು ಕಣ್ಣೀರು ಹಾಕ್ಲಕತ್ತಾರೋ ಏನೋ. ಗಂಡ ಕಳ್ಕೊಂಡೇ ಕಣ್ಣೀರು ಹಾಕ್ಲಕತ್ತೇಳು. ಇನ್ನು ಅತ್ತಿ ಕಾಟಕ್ಕೆ ಈಗ ಮತ್ತೆ ಕಣ್ಣೀರು ಹಾಕೋದು ಕೂಡಬೇಕು. ಪಾಪ ಹುಡುಗಿ ಹಣೆ ಬರೇ ಸರಿ ಇಲ್ಲ. ಇನ್ನು ನಾನು ಸಬಿನ ಬರ್ತೀನವ, ಮತ್ತೆ ಯಾವಾಗಾರ ಮಾತಾಡ್ಲಕ್ಕೆ ಸಿಗ್ತೀನಂತ ಕುಂತು ಮಾತಾಡಮ್ಮಿ. ಮೊದಲು ನಾನು ಆಕಿ ಪೂಜಾಂದು ತವ್ರ ಮನೆಗೆ ಫೋನ್ ಹಚ್ಚಿ ಹೇಳ್ತೀನವ. ಪಾಪ ನಾಳೆಗೆ ಏನಾರ ಹೆಚ್ಚು ಕಮ್ಮಿ ಆಯ್ತಂತಂದ್ರೆ ಕಣ್ಣಿಲ್ಲಿ ನೋಡಿ ನಾನು ಸುಮ್ ಕೂತಂಗೆ ಆಗ್ತದ. ಇನ್ನು ಬರ್ತೀನಿ, ಮತ್ತೆ ಯಾವಾಗಾರ ಮಾತಾಡ್ಕೊತ ನಿಂದ್ರಮ್ಮಿ. ಇಲ್ಲ ಮನೆ ಕಡೆಗೆ ಬಾವ, ನೀವೊಂದು ಸರಿನೂ ಮನೆಗೆ ಬರಲ್ಲ, ಏನಿಲ್ಲ. ಅಲ್ಲೇ ಅದೇ ಬಿದಾಗಿಲ್ಲೇ ಸಿಕ್ಕಾಗ ಮಾತಾಡ್ದಂಗೆ ಆಲಕತ್ತದ. ಮನೆಗೆ ಬಾ, ಹಾಗೆ ಬರ್ತಾ ಹೋಗ್ತಾ ಇರು. ಇನ್ನೇನು ನಾ ಮನೆಗೆ ಇರ್ತೀನಿ ತಗೋ. ಅವಾಗ ಗೌರಕ್ಕನ ಮನೆಗೆ ಹೋಗ್ತಿದ್ದ, ಈಗೇನು ಹೋಗಲ್ಲ ಬಿಡಲ್ಲ. ಆಯಿತು, ನೀ ಬಾ ಆ ಕಡೆ ನಮ್ಮ ಮನೆ ಕಡೆಗೆ ಬಾ, ಕುಂತು ಮಾತಾಡಮ್ಮ. ಈಗ ನನಗೆ ಟೈಮ್ ಇಲ್ಲ, ನಾ ಏನು ಬರ್ತೀನಿ. ಅಲ್ಲಿ ಮನೆಗೆ ಫೋನ್ ಹಚ್ಚಿ ಹೇಳ್ತೀನಿ ಆ ಪೂಜಾನ ಮನೆಗೆ. ಏನು ಮೂರಿ ಜಲ್ಜಕ್ಕರೆ ಪಾಪ, ಮೊದಲು ಆ ಕೆಲಸ ಮಾಡ್ರಿ. ಪಾಪ ನಾಳೆಗೆ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಇದು ಹೊಣೆ? ಹೋಗ್ರಿ, ಹೋಗಿ ಹಚ್ಚಿ ಹೇಳ್ರಿ. ಮತ್ತೆ ಯಾವಾಗಾರ ಬರ್ತೀನಿ ತಗೋರಿ ನಾನೇ ಆ ಕಡೆ. ನೀವೆಲ್ಲರೂ ಈ ಕತೆ ನೋಡಿ ಹಾಗೆ ಹೋಗ್ಲಾಕ್ ಹೋಗ್ಬೇಡ್ರಿ. ದಯವಿಟ್ಟು ಕತೆಗೆ ಒಂದು ಲೈಕ್ ಕೊಡ್ರಿ. ಈ ಕತೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮಾಡೋದು ಮರಿಬೇಡ್ರಿ. ಕತೆ ನೋಡಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.